ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕೇಶ್ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಅದೇ ನಿನ್ನೆ ಮಳೆಗೆ ಅರ್ಶಿನ ಎಲ್ಲ ಮೇಲಿದ್ದಿತ್ತು ಅಂತಂದ್ವಲ್ಲ, ನಾವು ಎಷ್ಟು ಸಾಧ್ಯ ಅಷ್ಟು ಒಂದಷ್ಟು ಮುಚ್ಚಿದ್ದು ಪೂರ್ತಿ ಎಲ್ಲ ಕಡೆನೂ ನೀಟಾಗಿ ಸೋಸ್ಕೊಂಡು ಬರಬೇಕು. ಅಂದರೆ ಎಲ್ಲ ತೀವ್ರಗಳಲ್ಲೂ ಎಲ್ಲೆಲ್ಲಿ ಬಿತ್ತನೆ ಮಾಡಿದರೆ ಎಲ್ಲ ಕಡೆನೂ ಒಂದು ರೌಂಡ್ ಹಾಕಬೇಕು. ನಾವು ನಿನ್ನೆ ಮಾಡಿದ್ದು ಒಂದು ಕಾಲು ಭಾಗದಷ್ಟೇ ಕೆಲಸ, ಇನ್ನೂ ತುಂಬ ಇದೆ. ಅದಕ್ಕೆ ಎಲ್ಲೆಲ್ಲಿ ಯಾವ ಅರ್ಶಿನಗಳು ಮೇಲೆ ಇದ್ದಿವೆ ಏನು ಅನ್ನೋದನ್ನೆಲ್ಲ ಗಮನಿಸಿ ನೀಟಾಗಿ ಮುಚ್ಚಬೇಕು. ಅದಕ್ಕೆ ನಮ್ಗೆ ಬರೀ ನಾವು ಮಾಡೋದಷ್ಟೇ ಸಾಲಲ್ಲ ಅಂತ ಅಂದ್ಬಿಟ್ಟು ಈಗ ಮತ್ತೆ ಒಂದಿಬ್ಬರು ಆಳುಗಳು ಬಂದಿದ್ದಾರೆ. ಅವರು ಈಗ ನೀಟಾಗಿ ಸೋಸ್ತಾ ಇದ್ದಾರೆ. ನೀಟಾಗಿ ಎಲ್ಲೆಲ್ಲಿ ಅರ್ಶಿನ ಎದ್ದಿದೆ ಅದನ್ನು ಮತ್ತೆ ಬಿತ್ತನೆ ಮಾಡ್ತಾಯಿದ್ದಾರೆ. ನೋಡಿ, ಇದೊಂಥರ ಡಬಲ್ ಕೆಲಸ. ಅಂದರೆ ಅದೇ ಹೇಳಿದ್ನಲ್ಲ ನೆನ್ನೆ, ಈ ಯಾರು ನೀಟಾಗಿ ಕೆಲಸ ಮಾಡಿಲ್ಲ, ಬರೀ ಮೇಲ್ಮೇಲೆ ಸುಮ್ಮನೆ ಒಂಚೂರು ತೆಗೆಯೋದು ಮುಚ್ಚೋದು ಈ ಥರ ಮಾಡಿದ್ರು, ಅಲ್ಲಿ ಮಾತ್ರ ಎದ್ದಿರೋದು. ಇನ್ನು ಕೆಲವರು ಒಳ್ಳೆಯ ಕೆಲಸಗಾರರು ತುಂಬ ನೀಟಾಗಿ ಕೆಲಸ ಮಾಡಿದರೆ ಅದೆಲ್ಲ ಏನೂ ಆಗಿಲ್ಲ. ಈಗ ಅದಕ್ಕೆ ಈಗ ಒಂದಿಬ್ಬರು ಆಳುಗಳನ್ನ ಬಿಟ್ಟಿದ್ದೀವಿ. ಈಗ ನಮ್ಮದು ಇಲ್ಲಿ ಬಾಳೆ ತೋಟದಲ್ಲಿ ಇಲ್ಲಿ ಏನೋ ತರಗ್ಮಾರಿ ಅಂದರೆ ಎಲೆಗಳು ಒಣಗ್ತಾ ಇದೆ, ಅದಕ್ಕೆ ಒಂದು ಔಷಧಿ ಹೊಡಿಸ್ಬೇಕು. ಈಗ ತರಗ್ಮಾರಿ ಔಷಧಿ ಹೊಡ್ಸೋಕ್ಕೆ ಅಂತ ಒಬ್ರಿಗೆ ಹೇಳಿದ್ದೀವಿ. ಔಷಧಿ ಹೊಡೆಯೋರೊಬ್ಬರು ಬರ್ತಾರೆ. ಈಗ ಅವ್ರು ಬಂದರೆ ಇದಕ್ಕೆಲ್ಲ ಬಾಳೆಗೆಲ್ಲ ಔಷಧಿ ಹೊಡಿಸ್ಬೇಕು. ಇದನ್ನೆಲ್ಲ ತಗೊಂಬಂದಿದ್ವಿ. ಈಗ ತಗೊಬಂದು ಮತ್ತೆ ಬಾಳೆಗೆ ಇಲ್ಲಿಗೆ ಮತ್ತು ಕೆಳಗಡೆ ಕಟ್ಟೆಗೆ ಎರಡು ಕಡೆಗೂ ಔಷಧಿ ಹೊಡಿಸ್ಬೇಕು. ಫಸ್ಟು ಕೆಳಗಡೆ ಕಟ್ಟೆಗೆ ಹೊಡಿಸ್ಬಿಡೋಣ ಅಂತಂದ್ಬಿಟ್ಟು ಡ್ರಮ್ಗೆಲ್ಲ ನೀರು ತುಂಬಿಸಿದ್ದೀನಿ. ಮಧ್ಯೆ ಪೈಪ್ಗಳೆಲ್ಲ ಕಳ್ಕೊಂಡಿತ್ತು. ಪೈಪ್ಗಳನ್ನೆಲ್ಲ ನೀಟಾಗಿ ಎಲ್ಲೆಲ್ಲಿ ನೀರು ಹೋಗ್ತಾಯಿತ್ತು ವೇಸ್ಟಾಗಿ ಅಲ್ಲಿಗೆಲ್ಲ ನೀಟಾಗಿ ಜಾಯಿಂಟ್ ಮಾಡಿ ಪೈಪ್ನ ಇದು ಮಾಡಿದ್ವಿ. ಈಗ ಮಳೆ ಊದಿರೋದ್ರಿಂದ ನಮಗೆ ಕರೆಂಟ್ ಅವಶ್ಯಕತೆ ಇಲ್ಲ. ಅಂದರೆ ಮೋಟ್ರು ನೀರೇನು ಸ್ಟಾರ್ಟ್ ಮಾಡೋದು ಬೇಕಾಗಿಲ್ಲ. ಅದಕ್ಕೆ ಮೋಟ್ರು ಓಡ್ತಾಯಿದೆ, ಅದನ್ನು ಆಫ್ ಮಾಡಿಬಿಡ್ತೀನಿ. ಈಗ ಇದು ಆಟೋ ಸ್ಟಾರ್ಟ್ರು. ಇದೇನೆಂದರೆ ಕರೆಂಟ್ ಬಂದರೆ ಆಟೋಮೆಟಿಕ್ ಎತ್ಕೊತದೆ. ಅದಕ್ಕೆ ಈಗ ಬೇಕಾಗಿಲ್ಲ, ಅದು ಆಫ್ ಮಾಡಿಬಿಡವ. ಮೋಟ್ರು ಮತ್ತು ಆಟೋ ಎರಡನ್ನೂ ಸಹ ಆಫ್ ಮಾಡಿದ್ದೀನಿ. ನೋಡಿ, ಈಗ ನೋಡಿ ಈ ಥರ ಎಲ್ಲ ಎಲೆಗಳು ಒಣಗ್ತಾ ಇದೆ. ಇದಕ್ಕೆ ಒಂದು ಔಷಧಿ ಹೊಡಿಸ್ಬೇಕು. ಔಷಧಿ ಹೊಡಿಸ್ಲಿಲ್ಲ ಅಂದರೆ ಎಲ್ಲ ಕಡೆಗೂ ಹಬ್ಬಿಡುತ್ತೆ. ಈಗ ಇದು ಸ್ಟಾರ್ಟಿಂಗು. ನೋಡಿ, ಇಲ್ಲೆಲ್ಲ ಸ್ವಲ್ಪ ಒಂಥರ ಎಲ್ಲೋ ಶೇಡಿಸು ಆಗ್ತಾಯಿದೆಯಲ್ಲ, ನೋಡಿ ಇದನ್ನು ತರಗ್ಮಾರಿ ಅಂತಾರೆ. ಈಗ ಫಸ್ಟು ಇದಕ್ಕೆ ಔಷಧಿನ ಹೊಡಿಸ್ಬಿಟ್ರೆ ಇದ್ರ ಸಮಸ್ಯೆ ಇರಲ್ಲ. ನೆಕ್ಸ್ಟು ಇದಕ್ಕೆ ಗೊಬ್ಬರ ಅದು ಇದು ಕೊಡ್ತಾ ಇರಬೇಕು. ಸ್ನೇಹಿತರೆ, ಇದೆಲ್ಲ ನಮ್ಮ ಹೊಸ ಅನುಭವ, ಜಮೀನಿನ ಕೆಲಸ. ಈ ಏನೇನು ಅನ್ನೋದನ್ನು ಪ್ರತಿಯೊಂದನ್ನು ನಾವು ಕೇಳ್ಕೊಂಡು ಮಾಡ್ತಾಯಿದ್ದೀವಿ. ಅಂದರೆ ಈಗ ನಮಗೆ ಜಮೀನು ಕೊಟ್ಟಿದ್ದಾರಲ್ಲ, ಅವರು ಸಹ ನಮಗೆ ತುಂಬ ಸಹಾಯ ಮಾಡ್ತಾಯಿದ್ದಾರೆ. ಅಂದರೆ ಏನೇನು ಮಾಡಬೇಕು ಏನು ಎತ್ತ ಅನ್ನೋದನ್ನೆಲ್ಲ ನಮಗೆ ಅವರೇ ಹೇಳ್ಕೊಡೋದು. ಅವ್ರು ಹೆಂಗೆ ಹೇಳ್ಕೊಡ್ತಾರೆ ಹಂಗೆ ಮಾಡ್ತಾಯಿದ್ದೀವಿ. ಕೆಲಸ ನಮಗೆ ಕಲಿಯೋಕ್ಕೆ ತುಂಬ ಇಷ್ಟ ಇದೆ. ಈಗ ಜಮೀನವರು ನಮಗೆ ತುಂಬ ಚೆನ್ನಾಗಿ ಸಹಕಾರ ಕೊಡ್ತಾರೆ. ನೆನ್ನೆ ಮಳೆ ಬಂದಿದ್ದ ಮಳೆಗೆ ಒಂದಷ್ಟು ಬಾಳೆ ಕಟ್ಟೆಗಳು ಒಂಥರ ಸೈಡ್ಗೆ ಹೊರಗ್ಬಿಟ್ಟಿತ್ತು. ಅಂದರೆ ಫುಲ್ಲು ಜೋರು ಮಳೆ ಮತ್ತು ಗಾಳಿ ಎಲ್ಲ ಇರೋದ್ರಿಂದ ಒಂದಷ್ಟು ಮರಗಳು ಏನು ಬಾಳೆ ಇದು ಎಲ್ಲ ಒಂದು ಸ್ವಲ್ಪ ಒಂಥರ ಬೆಂಡಾಗ್ಬಿಟ್ಟಿತ್ತು, ಹೊರಗ್ಬಿಟ್ಟಿತ್ತು. ಅದಕ್ಕೇನು ಮಾಡೋದು ಅಂದರೆ ನೋಡಿ, ಈ ಥರ ಸ್ವಲ್ಪ ಎಳೆದು ಮರಕ್ಕೆ ಒಂದಷ್ಟು ಇದನ್ನು ಕಟ್ಟಿದ್ದೀವಿ. ನೋಡಿ, ಈ ಥರ ಎಳೆದು ಈ ಥರ ಮರಕ್ಕೆ ಕಟ್ಟಿದ್ದೀವಿ. ಒಂದಷ್ಟು ಮರಗಳು ಪೂರ್ತಿಯಲ್ಲ, ಕೆಲವು ಮರಗಳು ಮಾತ್ರ ಇದಾಗಿತ್ತು. ಅವುಗಳನ್ನ ನೀಟಾಗಿ ನೋಡಿ ಈ ಥರ ಮರಕ್ಕೆ ಎಳೆದು ಕಟ್ಟಿದ್ದೀವಿ. ಅದಕ್ಕೆ ನಮ್ಮ ಜಮೀನವ್ರಿಗೆ ತೋರಿಸಿದ್ರು. ಅವರು ಏನು ಪರವಾಗಿಲ್ಲ, ಕಟ್ಟೆಗಳಿಗೆ ಇನ್ನು ಸ್ವಲ್ಪ ಮಣ್ಣನ್ನ ಎಳೆದು ಬಿಟ್ಬಿಡಿ ಅಂತ ಹೇಳಿದರೆ. ಅಂದರೆ ಬಾಳೆ ಕಟ್ಟೆಗೆ ಇನ್ನು ಸ್ವಲ್ಪ ಮಣ್ಣನ್ನು ಹಾಕಿ ಅದನ್ನು ಸ್ವಲ್ಪ ಬಂದೋಬಸ್ತ್ ಮಾಡಿದ್ರೆ ಅದು ಬಿಗಿಯಾಗಿರುತ್ತೆ, ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ನಮ್ಗೆ ಹೊಸ್ತಲ್ವಾ, ಪ್ರತಿಯೊಂದು ಏನೇ ಮಾಡಬೇಕಾದ್ರೂ ಸ್ವಲ್ಪ ಭಯ ಇರುತ್ತೆ. ಹಾಗಾಗಿ ನಾವು ಏನೇ ಮಾಡಬೇಕಾದ್ರೂ ಫಸ್ಟು ನಮ್ಮ ಅವ್ರನ್ನ ಕೇಳಿಕೊಂಡು ನೆಕ್ಸ್ಟು ಇದು ಮಾಡ್ತೀವಿ. ನಮಗೆ ಏನಂದರೆ ಒಳ್ಳೆ ಜಮೀನು ಕೊಟ್ಟಿರೋರು ತುಂಬ ಒಳ್ಳೆಯ ಜನ.
ನಾವೇನೇ ಕೇಳಿದ್ರು ಬೇಜಾರಿಲ್ಲದೆ ಬಂದು ಹೇಳ್ಕೊಡ್ತಾರೆ. ಆಮೇಲೆ ಅವರೇ ಬಂದಾಗಲೂ ಅವರೇ ಎಷ್ಟೋ ಕೆಲಸಗಳನ್ನು ಅವರೇ ಮಾಡ್ತಾರೆ. ಯಾವುದೇ ರೀತಿ ಏನು ಅಂದ್ಕೊಳ್ಳದೆ ಅವ್ರ ಜಮೀನು ಕೆಲಸ ಮಾಡ್ದಂಗೆ ಬಂದು ನಮಗೂ ಸಹ ಸಣ್ಣ ಪುಟ್ಟ ಸಹಾಯ ಮಾಡಿಬಿಟ್ಟು ಹೋಗ್ತಾರೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ನಿಮಗೆ ಗೊತ್ತಿರೋ ವಿಚಾರಗಳನ್ನು ಕಮೆಂಟ್ ಮಾಡಿ, ನಾವು ಸ್ವಲ್ಪ ತಿಳ್ಕೊಳಂಗಾಗುತ್ತೆ. ಈಗ ತರಗಮಾರಿ ಔಷಧಿ ಹೊಡಿಸ್ಬೇಕು, ಇನ್ನೂ ಬಂದಿಲ್ಲ. ಅವರು ಎಲ್ಲ ಹೊರಗಡೆ ಹೊರಟಾಗಿದ್ದಾರೆ, ಬರ್ತೀನಿ ಲೇಟಾಗಿ ಅಂತಂದವ್ರೆ. ಈಗ ಅವ್ರು ಬಂದರೆ ತರಗಮಾರಿ ಔಷಧಿ ಹೊಡಿಸ್ಬಿಟ್ರೆ ಒಂದು ಸಮಾಧಾನ. ಇನ್ನು ನೆಕ್ಸ್ಟು ಗೊಬ್ಬರಗಳು ಕೊಡಬೇಕು. ಜಮೀನಿಗೆ ಬಂದರೆ ಪ್ರತಿದಿನ ಏನಾದ್ರು ಕೆಲಸ ಇದ್ದೇ ಇರುತ್ತೆ. ಸುಮ್ಮನೆ ಏನೋ ಜಮೀನು ಮಾಡಿದ್ದೀವಿ ಅಂದ್ಬಿಟ್ಟು ನಾವು ಮನೇಲಿ ಕೂತ್ಕೊಂಡ್ರೆ ಕೆಲಸ ಆಗೋಲ್ಲ. ನಾವು ಪೂರ್ತಿ ಬಂದು ಇಲ್ಲಿ ಓಡಾಡ್ಕೊಂಡು ಏನಿದೆ ಸಮಸ್ಯೆ ಏನು ಎತ್ತ ಪ್ರತಿಯೊಂದನ್ನು ಗಮನಿಸಬೇಕು. ಏನೋ ಒಂದು ಅಬ್ಸರ್ವೇಷನ್ ಇರುತ್ತೆ, ಅದೇ ಮುಖ್ಯ ವ್ಯವಸಾಯಕ್ಕೆ. ನಾವು ಸುಮ್ಮನೆ ಏನೋ ಬೇಕು ಬಿಟ್ಟಿಗೆ ಮಾಡಿದ್ರೆ ಅದು ಕೆಲಸ ಸಂಪೂರ್ಣ ಆಗೋಲ್ಲ. ಈಗ ಏನಂದರೆ ಬಂದು ಪ್ರತಿದಿನ ನೋಡೋದ್ರಿಂದ ಬಾಳೆಕಟ್ಟೆ ಹೇಗಿದೆ, ತೆಂಗಿನ ಮರ ಹೇಗಿದೆ, ಪ್ರತಿಯೊಂದು ಗಿಡದ ಬಗ್ಗೆನೂ ನಮಗೆ ಒಂದು ಅನುಭವ ಬರುತ್ತೆ. ಆ ಅನುಭವ ಬಂದಾಗ ಏನಂದರೆ ಇದಕ್ಕೇನು ಮಾಡ್ಬೋದು ನೋಡಿ, ಈ ಥರ ಸಮಸ್ಯೆ ಆಗ್ತಾಯಿದೆ ಅಂತ ಯಾರಾದರೂ ಕೇಳಿದಾಗ ಅದಕ್ಕೆ ಪರಿಹಾರ ಸಿಗುತ್ತೆ. ನಾವು ಹೊಸ್ದಾಗಿ ಕಲಿತಿರೋದ್ರಿಂದ ಅವ್ರು ಹೇಳ್ಕೊಡ್ತಾ ಇದ್ದಾರೆ, ಒಂದಷ್ಟು ಕಲಿತಾ ಇದ್ದೀವಿ. ಬೆಳಿಗ್ಗೆ ಬೇಗ ಬಂದೆ. ಬರಬೇಕಾದ್ರೆ ಅಲ್ಲೇ ಒಂದು ಕಾಫಿ ಕುಡ್ಕೊಂಡು ಕ್ಯಾಂಟೀನಲ್ಲಿ ಬಂದೆ. ಅಲ್ಲಿ ಹೊರಟಾಗಲೇ 7 ಗಂಟೆ. ತಿಂಡಿಗೆ ಹೋಟೆಲಲ್ಲೇ ಪಾರ್ಸಲ್ ತಗೊಬರ್ಬೇಕು. ಮನೆಗೆ ಹೋಗೋ ತನಕ ಸಂಜೆ ಆಯ್ತದೆ. ಅದಕ್ಕೆ ಹೋಟೆಲಿಂದ ಒಂದು ಚಿತ್ರಾನ್ನ ಕಟ್ಸ್ಕೊಂಡು ಬಂದಿದ್ದೀನಿ. ಟೈಮ್ ಆಯಿತು, ಔಷಧಿ ಹೊಡೆಯವ್ರು ಬರೋ ತನಕ ತಿಂಡಿ ಮಾಡ್ಕೊಳ್ಳೋಣ ಅಂತ ತಿಂಡಿ ಮಾಡ್ತಾಯಿದ್ದೆ. ಹಾಗೆ ಅಲ್ಲಿ ಆ ಅಕ್ಕ ಅವರು ಅರಿಶಿನ ಬಿತ್ತನೆ ಮಾಡ್ತಾಯಿದ್ರು. ಈ ಔಷಧಿ ಹೊಡೆಯವ್ರನ್ನ ಏನು ತರಗಮಾರಿ ಔಷಧಿ ಹೊಡೆಯವ್ರು ಬರ್ತೀನಿ ಅಂದ್ಬಿಟ್ಟು ಎಷ್ಟೊತ್ತಾದರೂ ಬರಲೇ ಇಲ್ಲ. ನಾನು ಸರಿ ಆಯಿತು ಅಂದ್ಬಿಟ್ಟು ಅರಿಶಿನ ಬಿತ್ತನೆ ಮಾಡೋರನ್ನ ನೋಡಿಕೊಂಡು ಈಗ ನೆನ್ನೆ ನೀರು ತುಂಬಿತ್ತಲ್ಲ, ಇಲ್ಲಿ ನೋಡೋಣ ಅಂತ ಮತ್ತೆ ಬಂದೆ. ಈಗ ಏನೋ ಒಂಥರ ಇದು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ಅದಕ್ಕೆ ಇನ್ನೊಂದು ಸಲ ನೋಡೋಣ ಅಂತ ಈ ಕಡೆ ಬಂದೆ. ನೋಡಿ, ಈ ಜಾಗ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ಜಮೀನು ಪಕ್ಕದಲ್ಲಿ ಈ ಥರ ನೀರು ಹರಿಯೋ ಜಾಗ ಇದು ಏನು ಕಡಿಮೆ ಇಲ್ಲ. ಸುಮಾರು ಹೆಚ್ಚು ಕಮ್ಮಿ 5-6 ಅಡಿ ಆಳ ಇದೆ. 5ರಿಂದ 6 ಅಡಿ ಆಳ ಬರುತ್ತೆ ಇಲ್ಲಿ. ಈಗೇನಂದರೆ ನೀರೆಲ್ಲ ಒಂಥರ ಕೆಸರು ನೀರೆಲ್ಲ ಒತ್ಕೊಬಂದಿರೋದ್ರಿಂದ ಈ ಕಲರ್ ಇದೆ. ಇದು ಒಂದು ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ತಿಳಿಯಾಗಿ ಆವಾಗ ನೀಟಾಗಿ ಕಾಣುತ್ತೆ. ಇನ್ನೂ ಇದು ಅಲ್ಲಿ ತನಕನೂ ಆಳ ಇದೆ ನೋಡಿ. ಅಲ್ಲಿ ಒಂದು ಹಾವು ಹರ್ಕೊಂಡು ಹೋಗ್ತಾ ಇದೆ. ಸ್ನೇಹಿತರೆ, ಕಾದು ಸಾಕಾಯಿತು. ಆದರೆ ಈ ಔಷಧಿ ಹೊಡೆಯವರು ಬರಲೇ ಇಲ್ಲ. ಸರಿ ಆಯಿತು, ಈ ಕಡೆ ನಾಟಿ ಮಾಡ್ತಿರೋರನ್ನ ನೋಡೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದೆ. ನೋಡಿ, ಈಗ ಇವರು ಹುಡುಕಿ ಅರಿಶಿನ ಎಲ್ಲೆಲ್ಲಿದೆ ನೋಡಿ ಮತ್ತೆ ತೆಗೆದು ಮೇಲ್ಮೇಲೆ ಕಾಣ್ತಿರೋದನ್ನು ತೆಗೆದು ನೀಟಾಗಿ ಹಳ್ಳ ತೋಡಿ ಮುಚ್ತಾ ಇದ್ದಾರೆ. ಇವರಿಬ್ಬರು ನೀಟಾಗಿ ಕೆಲಸ ಮಾಡ್ತಿದ್ದಾರೆ. ಒಂದೊಂದು ಅರಿಶಿನೂ ಎಲ್ಲಿ ಮೇಲೆ ಕಾಣ್ತಾ ಇರೋದು, ಆಮೇಲೆ ಸೈಡಲ್ಲಿ ಬಿದ್ದಿರೋದು ಎಲ್ಲನೂ ತೆಗೆದು ನೀಟಾಗಿ ನಾಟಿ ಮಾಡ್ತಾಯಿದ್ದಾರೆ. ಸ್ನೇಹಿತರೆ ನೋಡಿ, ಈಗ 2 ಕೆಲಸ ನಮಗೆ. ಅರಿಶಿನ ಬಿತ್ತನೆ ಮಾಡಿಸಿದ್ದೊಂದು ದಿನ, ಈಗ ಈ ಥರ ಮತ್ತೆ ನಾಟಿ ಮಾಡಿಸ್ತಾಯಿದ್ವಿ.
ಸ್ನೇಹಿತರೆ, ಮುಂದಿನ ಅಪ್ಡೇಟ್ಸ್ನ ನಿಮಗೆ ಕೊಡ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.